ಖರ್ಚು ಎಷ್ಟು ಮಾಡ್ಬೇಕಂದ್ರೆ ಸಾಂಗ್ ಇಂದ ಜಾಸ್ತಿ ಪ್ರಮೋಷನ್ ಖರ್ಚು ಮಾಡ್ಬೇಕಾಗುತ್ತೆ. ಆ ವ್ಯಾಲ್ಯೂ ಹಳೆ ಕರಿಮಣಿಗಿದ್ದಷ್ಟು ವ್ಯಾಲ್ಯೂ ಇವತ್ತಿದೆ ಅಂತ ಗೊತ್ತಿಲ್ಲ ನಂಗೆ ಗೊತ್ತಿಲ್ಲ. ಕರಿಮಣಿ ಮಾಲೀಕರು ಯಾರೇ ಇದ್ರು ಸಹ ಒರಿಜಿನಲ್ ಮಾಲೀಕರು ನೀವೇ ಅಲ್ಲ. ನಾನು ಹೇಳ್ತಿದ್ದು ಒಂದೇ ಚೆನ್ನಾಗಿದೆ ಆಕ್ಚುಲಿ. ಅದು ಏನೋ ನನಗೂ ಅರ್ಥ ಆಗ್ತಾ ಇಲ್ಲ. ಯಾಕಂದ್ರೆ ಉಪೇಂದ್ರ ಹಿಟ್ ಆದಾಗ ಫಸ್ಟ್ ರಿಲೀಸ್ ಆದ ತಕ್ಷಣ ಫಸ್ಟ್ ಒಂದ್ ಪೇಪರ್ ಅಲ್ಲಿ ಬಂದಿತ್ತು ತೋಪೆದ್ದ ಉಪೇಂದ್ರ ಹಾಡುಗಳು ಅಂತ. ವಾಸು ಅವ್ರಿಗೆ ಕರೆಕ್ಟ್ ಆಗಿ ಗೊತ್ತಿದೆ ಯಾರು ಬರೆದಿದ್ದು ಅಂತ ಗೊತ್ತಿದೆ. ಫಸ್ಟ್ ಡೇ ಫಸ್ಟ್ ಈವ್ನಿಂಗ್ ಆಗಿದ ತಕ್ಷಣ ಫಸ್ಟ್ ಬಂದಿದ್ದದೆ. ಇದಾದ್ಮೇಲೆ ಇದರಲ್ಲಿ ಹಿಟ್ ಅಂದ್ರೆ ನಿಮ್ಗೆ ಉಪ್ಪಿಗಿಂತ ರುಚಿ ಇಲ್ಲ ಒಂದು ಬೇರೆ ತರ ಹೋಗಿತ್ತು. ಈ ಕಡೆಯಿಂದ ನಂದು ಫಸ್ಟ್ ಸಾಂಗ್ 2018. ಸೊ ಅದು ಒಂಥರ ಇಟ್ ವಾಸ್ ಅ ಮ್ಯಾಸಿವ್ ಹಿಟ್. ಇಲ್ಲಿ ತೆಲುಗು ಎಲ್ಲ ಹಿಟ್ಟು. ಈ ಕಡೆಯಿಂದ ಬರಿವೋಳುನು ಸೂಪರ್ ಹಿಟ್ ಆಗಿತ್ತು. ಮಸ್ತ್ ಮಸ್ತ್ ಹುಡುಗಿ ಬಂದ. ಸೊ ಎಲ್ಲ ಹಿಟ್ ಜೊತೆ ಇದು ಎಲ್ಲ ಮಧ್ಯದಲ್ಲಿ ಅಲ್ಲಿಗಿತ್ತದೆ. ಆಕ್ಚುಲಿ ಆ ಉಳಿದ ಸಾಂಗ್ಸ್ ಲೆವೆಲ್ಗೆ ಹೋಗಿಲ್ಲ ಕಾಣುತ್ತೆ. ಎವ್ರಿ ಡಾಗ್ ಹ್ಯಾಸ್ ಇಟ್ಸ್ ಡೇ ಅಂತ ಹೇಳಿದ ಸಡನ್ ಅದೇನು ಈಗ ಟ್ರೆಂಡ್ ಆಗ್ತಾ ಇದೆ. ಒಂದು ಖುಷಿ ಅದೇ ಏನಂತ ಗೊತ್ತಿಲ್ಲ. ಆಮೇಲೆ ಮುಂಚೆ ಇದೇ ತರ ಅಂದ್ರೆ ನಾವು ಹೋಗುವಾಗಲ್ಲ ಒಂದ್ ಪಿಕ್ಚರ್ ಒಂದು ಸಾಂಗ್ ಹಿಟ್ ಆಯ್ತು ಅಂದ ಕೂಡ್ಲೆ ನಮ್ಗೆ ಗಣೇಶ ಫೆಸ್ಟಿವಲ್ ಅಥವಾ ಕನ್ನಡ ರಾಜ್ಯೋತ್ಸವ ಅಲ್ಲಲ್ಲಿ ವೇದಿಕೆ ಅಲ್ಲಲ್ಲಿ ಸಾಂಗು. ಆಮೇಲೆ ಯಾವ್ದಾದ್ರು ಈ ಕಾರ್ ಫುಲ್ ಓಪನ್ ಮಾಡಿ ಫುಲ್ ಸೌಂಡ್ ಹಾಕಿ ತಿರುಗೋರು ಆಟೋದಲ್ಲಿ. ಈಗ ನಾನು ಇತ್ತೀಚೆಗೆ ಆಟೋದಲ್ಲಿ ಸಿಕ್ಕಾಪಟ್ಟೆ ಸಾಂಗ್ ಕೇಳಿದೆ. ಇದು ಕೇಳಿ ತುಂಬಾ ಟೈಮ್ ಆಯ್ತು. ಸೊ ಅದೊಂದು ಆಮೇಲೆ ಅದು ಅಷ್ಟು ಕ್ರೇಜ್ ಬರೋ ಕಾರಣ ನನ್ಗೆ ಗೊತ್ತಿಲ್ಲ. ಅದೇನ ನಾನು ಹೇಳ್ದಲ್ಲ ಯಾವ್ದಕ್ಕ ಒಂದೊಂದು ಸಾಂಗಿಗೆ ಟೈಮ್ ಅಂತ ಅನ್ಸುತ್ತೆ ಗೊತ್ತಿಲ್ಲ. ಯಾಕಂದ್ರೆ ನಮ್ಗೆ ನಂಬಕ್ಕಾಗಲ್ಲ. ಹೌದಾ ಯಾವತ್ತೂ ಆಗಿದ್ ಸಾಂಗು ಬೇರೆ ಎಲ್ಲ. ಇತ್ತೀಚೆಗೆ ಸಾಂಗ್ ಒಂದು ರಿಲೀಸ್ ಮಾಡ್ಬೇಕಾದ್ರೆ ಇದಕ್ಕೆ ಖರ್ಚು ಎಷ್ಟು ಮಾಡ್ಬೇಕಂದ್ರೆ ಸಾಂಗ್ ಇಂದ ಜಾಸ್ತಿ ಪ್ರಮೋಷನ್ ಖರ್ಚು ಮಾಡ್ಬೇಕಾಗತ್ತೆ. ಇದು ಏನಿಲ್ಲದೆ ಓಡ್ತಾ ಇದೆ ಅಂದ್ರೆ ಓಕೆ ಸಾಂಗ್ ಇನ್ ಸ್ಟ್ರೆಂತ್ ಆಗಿದೆ ಅಂತ ಅನ್ಸುತ್ತೆ. ಸಾಂಗ್ ಅಂಡ್ ಲಿರಿಕ್ಸ್ ಕರಿಮಣಿಗೆ ವ್ಯಾಲ್ಯೂ ಇದೆಯನ್ನ. ಓಕೆ ಯಾಕಂದ್ರೆ ಒಂದ್ ಟೈಮಲ್ಲಿ ಕರಿಮಣಿ ಒಂದು ಕಿತ್ತೋಗಿಯೋದಂದ್ರೆ ಅದನ್ನ ಆ ಸೀನಲ್ಲಿ ಎಷ್ಟು ಡ್ರಾಮಾ ಇರುತ್ತೆ ಅಂದ್ರೆ ಈಗ ಏನಿಲ್ಲ ಡ್ರೆಸ್ಸಿಗೆ ಸೂಟ್ ಆಗದಿದ್ದು ತೆಗೆದಾಕ್ತಾರೆ ಅವ್ರಿಗೆ. ಮತ್ತೆ ಸೊ ಆ ವ್ಯಾಲ್ಯೂ ಹಳೆ ಕರಿಮಣಿಗಿದ್ದಷ್ಟು ವ್ಯಾಲ್ಯೂ ಇವತ್ತಿದೆ ಅಂತ ಗೊತ್ತಿಲ್ಲ ನಂಗೆ ಗೊತ್ತಿಲ್ಲ. ಯಾಕಂದ್ರೆ ಈಗೆಲ್ಲ ಒಂದು 3-4 ಕರಿಮಣಿ ಇರುತ್ತೆ ಕಾಂಬಿನೇಷನ್ ಒಂದೊಂದು ಡ್ರೆಸ್ಸಿಗೆ ಅಂತ ಇರುತ್ತೆ. ಸೊ ಇಟ್ಸ್ ಬಿಕಮ್ ಅ ಫ್ಯಾಷನ್ ಬಿಟ್ಟು ಸೆಂಟಿಮೆಂಟ್. ಮುಂಚೆ ಎಲ್ಲ ಒಂದು ಕರಿಮಣಿ ಕಿತ್ತೋಗಿದ್ದು ಅಂದ್ರೆ ಅದು ಹೆವಿ ಡ್ರಾಮಾ ಇರುತ್ತೆ ಒಂದು ಪಿಕ್ಚರ್ ಅಲ್ಲಿ. ಸೊ ಹಂಗೆ ಅಂತ ಅದಕ್ಕೆ ಅಷ್ಟು ವ್ಯಾಲ್ಯೂ ಇತ್ತು. ಈಗ ಇದೆಯಾ ಗೊತ್ತಿಲ್ಲ ನನಗೆ. ಬಟ್ ಈಗ ಸಡನ್ ಕರಿಮಣಿಗೆ ವ್ಯಾಲ್ಯೂ ಬಂದಿದೆ. ಸರ್ ರೀಲ್ಸ್ ಅಲ್ಲಿ ಕರಿಮಣಿ ಮಾಲೀಕರು ಯಾರೇ ಇದ್ರು ಸಹ ಒರಿಜಿನಲ್ ಮಾಲೀಕರು ನೀವೇ ಅಲ್ವಾ? ಎಷ್ಟು ಖುಷಿ ಸರ್. ನಾನು ಹೇಳ್ತಿದ್ದು ಒಂದೇ ಅಲ್ಲ. ಒಂದು ಎನಿಥಿಂಗ್ ನಮ್ ಕೆಲ್ಸಕ್ಕೆ ಯಾವ್ದೊಂದು ಕೆಲ್ಸಕ್ಕೆ ಒಂದು ಬೆಲೆ ಬಂದಾಗ ಅಥವಾ ಕೆಲ್ಸದ ಬಗ್ಗೆ ಯಾರಾದ್ರು ಮಾತಾಡುವಾಗ ಡೆಫಿನೆಟ್ ಆ ಒಂದು ಖುಷಿ ಇದೆ ಆಗತ್ತೆ. ಐ ಥಿಂಕ್ ಸ್ವಲ್ಪ ನಾನು ಆಕ್ಚುಲಿ ಈಗ ರಿಲೀಸ್ ಯಾವುದಿಲ್ಲ 4 ವರ್ಷದ ಐ ಥಿಂಕ್ ಹ್ಯಾಡ್ ಒನ್ ಎಲ್ಲ ಪಿಕ್ಚರ್ ತಗೊಂಡಿದ್ದು ನಾನು ಕೊರೋನಾ ಮುಂಚೆ ತಗೊಂಡಿದ್ದು. ಇದು ಒಂದೇ ಕೊರೋನಾ ನಂತರ ಆಫ್ಟರ್ 3 years ಇದು ಒಂದೇ ತಗೊಂಡಿದ್ದೀನಿ. ಕೆಲವು ರಿಲೀಸ್ ಆಗ್ತಾ ಇದೆ. ಈಗ ಇನ್ನೊಂದು ಬುದ್ಧಿವಂತ 2 ಬರ್ಬೇಕು ರಿಲೀಸಿಗೆ. ಅದ್ರದ್ದು ಸಾಂಗ್ ರಿಲೀಸ್ ಆಗಿಲ್ಲ. ಅದೊಂದು ಪೆಂಡಿಂಗ್. ಅಂದ್ರೆ 4-5 ವರ್ಷ ಆಯ್ತು ಪಿಕ್ಚರ್ ಮಾಡಿ. ಸೊ ಈಗ ನನ್ನ ಲೆಕ್ಕದಲ್ಲಿ ನನಗೆ ಹೆಂಗಂದ್ರೆ ಖುಷಿಗೆ ಕೆಲಸ ಮಾಡೋಣ ಅಂತ. ನಂಬರಿಗೆ ಕೆಲಸ ಮಾಡೋದು ಮುಗಿತು, ಇನ್ನೆಷ್ಟು ನಂಬರ್ ಮಾಡಿ ಏನ್ ಪ್ರಯೋಜನ ಇಲ್ಲ. ಸೊ ಖುಷಿಗೆ ಮಾಡೋಣ ಅಂತ ಈ ತಂಡ ಒಂಥರ ಖುಷಿ ಇದೆ. ಸ್ವಲ್ಪ ಟಾರ್ಚರ್ ಕೊಡ್ತಾರೆ ಡೈರೆಕ್ಟರ್. ಯಾವುದು ಅಲ್ಲ ಆಕಾಶ್ ಈಗ ಆಕಾಶ್ ಬೇರೆದವ್ರು ತಗೊಂಡಿದ್ದಾರೆ. ಬಟ್ ಆಕಾಶ್ ಅವರು ಆ ಟೈಮಲ್ಲಿ ರೆಕಾರ್ಡ್ ಪ್ರೈಸ್ ತಗೊಂಡಿದ್ದಾರೆ. ಇಲ್ಲ ಇನ್ಸ್ಟಾದಲ್ಲಿ ನನಗೆ ಇಲ್ಲ ಕಾಣುತ್ತೆ. ಬಟ್ ನೀವು ಯೂಟ್ಯೂಬ್ ಅಥವಾ ಯಾವ್ದು ಸೋಷಿಯಲ್ ಮೀಡಿಯಾದಲ್ಲಿ ಇಲ್ಲಿದ್ರೆ ಡೆಫಿನೆಟ್ ಅದರ ಶೇರ್ ಹೋಗ್ಬೇಕು. ಆಡಿಯೋ ಕಂಪನಿಗೆ ಹೋಗುತ್ತೆ, ಇವತ್ತಿಗೆ ಹೋಗುತ್ತೆ. ಎಲ್ಲ ಆಡಿಯೋ ಎಲ್ಲೆಲ್ಲಿ ಯೂಸ್ ಮಾಡಿದಾರೆ ಅದು ಮಟ್ಟ ಅವ್ರು ನಂಗೆ ಗೊತ್ತಿಲ್ಲ. ಯಾಕಂದ್ರೆ ಅವ್ರು ಕೇಸ್ ಹಾಕೊಂಡು ನನಗೆ ಅದ್ರ ಟೋಟಲ್ ಡೀಟೇಲ್ ಗೊತ್ತಿಲ್ಲ. ಬಟ್ ಸೂ ಮಾಡಿದ್ರೆ ಡೆಫಿನೆಟ್ ಆಗಿ ಅವ್ರಿಗೆ ಬರಲೇಬೇಕಾ ಶೇರ್ ಬರಬೇಕು. ಯಾಕಂದ್ರೆ ದಟ್ಸ್ ಅ ರೆಗ್ಯುಲರ್ ಕಾಪಿರೈಟ್ ಲಾ. ಅಗ್ರಿಮೆಂಟ್ ಮಾಡೋ ಟೈಮ್ಗೆ ಇನ್ಸ್ಟಾನೇ ಬಂದಿರಲಿಲ್ಲ. ಅಲ್ಲ ಇನ್ಸ್ಟಾ ಬರ್ದಿದ್ರು. ಇನ್ಸ್ಟಾದಲ್ಲಿ
ಇನ್ಸ್ಟಾದಲ್ಲಿ ಕಾಪಿರೈಟ್ ಅಂತ ಬರಲ್ಲ, ಯಾಕಂದ್ರೆ ಒರಿಜಿನಲ್ ಓನರ್ಸ್ ಅಂತ ಇರುತ್ತೆ. ಈಗ ಈ ಸಾಂಗು ಯಾರಿಗೋ ದುಡ್ಡು ಹೋಗ್ತಾ ಇರುತ್ತೆ, ಅದನ್ನ ಫಸ್ಟ್ ಹಾಕಿದವನಿಗೆ ಹೋಗುತ್ತೆ. ಸೊ ಇದೆ ಅಂದ್ರೆ ಪೇಮೆಂಟ್ಸ್ ಅದರಲ್ಲಿ ಇರುತ್ತೆ, ಇನ್ಸ್ಟಾದಲ್ಲಿ ಫೇಸ್ಬುಕ್ಸ್ ಅಲ್ಲಿ ಇರುತ್ತೆ. ಬಟ್ ಯಾರು ಒರಿಜಿನಲ್ ಓನರ್ ಅಂತ ಅದನ್ನ ಕ್ಲೇಮ್ ಮಾಡಿದ್ರೆ ಮಾತ್ರ ಹೋಗೋದು, ಇಲ್ಲ ಅವರಿಗೆ ಒರಿಜಿನಲ್ ಓನರ್ ಸಿಗಲ್ಲ. ಇದರಲ್ಲಿ ಐ ಥಿಂಕ್ ಜಂಕರ್ ಇಸ್ ಟೇಕಿಂಗ್ ಕೇರ್ ಆಫ್ ಇಟ್ ಕಾಣುತ್ತೆ. ಸೊ ಐ ಥಿಂಕ್ ದೇ ನೋ ದ ಲಾ ಬೆಟರ್.